ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಏನಪ್ಪ ಆಗ್ತದೆ ಇಲ್ಲಿ ರಾಮಾಚಾರಿ ಕೇಕೆ ಅಂತಕ್ಕಂಥ ವಿಷಯ ರಿವಿಲ್ ಆಗ್ಬಿಡತ್ತ. ಈ ಕಡೆ ಆಲ್ರೆಡಿ ಚಾರುಗೆ ಅನುಮಾನ ಬಂದಿದೆ, ಕಂಡು ಹಿಡ್ದೇ ಬಿಡ್ತಾಳ. ಈ ಕಡೆ ನಾರಾಯಣ ಶಾಸ್ತ್ರಿಗಳಿಗೆ ಅದು ತನ್ನ ಮಗ, ಇನ್ನೊಬ್ಬ ಮಗ ಅನ್ನೋ ಸತ್ಯ ಗೊತ್ತಾಗ್ಬಿಡತ್ತೆ ಸ್ಪರ್ಶದಿಂದ. ಏನಾಗ್ತದೆ ಅದನ್ನು ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ರಾಮಾಚಾರಿ ಪೊಲೀಸ್ ಸ್ಟೇಷನಲ್ಲಿದ್ದಾನೆ, ಸೆಲ್ ಒಳಗಡೆ ಇದ್ದಾನೆ. ಅವನಿಗೆ ಪ್ರಜ್ಞೆ ಬರ್ತದಾಗೆ ಅವನಿಗೆ ಆಶ್ಚರ್ಯ ಆಗುತ್ತೆ, ಏನಿದು ನಾನು ಯಾಕೆ ಇಲ್ಲಿದ್ದೀನಿ ಅಂತ. ತಕ್ಷಣ ಯಾರಾದರೂ ಇಲ್ಲಿದ್ದಾರೆ ಇನ್ಸ್ಪೆಕ್ಟರ್ ಅಂತ ಕೇಳಿ ಕೂಕೋತದಾನೆ. ಆಗ ಕಾನ್ಸ್ಟೇಬಲ್ ಬರ್ತಾರೆ. ನಾನು ಯಾಕೆ ಇಲ್ಲಿದ್ದೀನಿ, ನನ್ನ ಯಾಕೆ ಇಲ್ಲಿಗೆ ತಂದು ಹಾಕಿದ್ದೀರಾ, ದಯವಿಟ್ಟು ನನ್ನ ಬಿಡುಗಡೆ ಮಾಡಿ. ನಾನು ಪೂಜೆಗೆ ಅಂತ ಬರ್ತಾ ಇದ್ದಿದ್ದು, ಆದರೆ ದಾರಿ ಮಧ್ಯೆ ಯಾರೂ ನನ್ನ ತಲೆಗೆ ಹೊಡೆದು ನಾನು ಅನ್ಕಾನ್ಶಿಯಸ್ ಆಗಿಬಿಟ್ಟೆ. ಕಾನ್ಶಿಯಸ್ ಬಂದಾಗ ನೋಡಿದ್ರೆ ನಾನು ಇಲ್ಲಿದ್ದೀನಿ, ದಯವಿಟ್ಟು ನನ್ನ ಬಿಟ್ಬಿಡಿ ಅಂತಿದ್ದಾರೆ. ಈ ಕಡೆ ಪೊಲೀಸವರು ಏನು ನಾಟಕ ಮಾಡ್ತಿದ್ಯಾ, ಬೆಳಗ್ಗೆಯಿಂದ ನೀನು ಏನು ಆಡಿದ್ಯಾ ಅಂತ ನಮ್ಗೆ ತುಂಬ ಚೆನ್ನಾಗಿ ಗೊತ್ತಿದೆ, ನಮಗೆ ಮಣ್ಣೇರಿಸ್ತಿದ್ಯಾ, ಸುಳ್ಳು ಹೇಳ್ತಿದ್ಯಾ, ಈ ರೀತಿ ಎಲ್ಲ ಡ್ರಾಮಾ ಮಾಡಿ ನಮ್ಮನ್ನ ಇರಿಟೇಟ್ ಮಾಡಬೇಡ. ಈ ರೀತಿ ಏನಾದರೂ ಸಾಹೇಬ್ರು ಬಂದಾಗ ಇರಿಟೇಟ್ ಮಾಡಿದ್ರೆ ಖಂಡಿತ ನಿನ್ನ ಸುಮ್ಮನೆ ಬಿಡೋದಿಲ್ಲ. ತಲೆ ಎಲ್ಲ ಹುಚ್ಚಿಡಿಸ್ಬೇಡ, ಇಲ್ದೇ ಇರೋದನ್ನೆಲ್ಲ ಮಾತಾಡಿ ತಲೆ ಕೆಟ್ಟಾಗೆ. ಏನಿದು ಇನ್ನೊಂದು ನಾಟಕ ಮಾಡ್ತಿದ್ಯಾ, ನಿನ್ನ ನಾಟಕ ಎಲ್ಲ ನಮ್ಮ ಸಾಹೇಬ್ರು ಮುಂದೆ ನಡೆಯೋದಿಲ್ಲ ಅಂತಿದ್ದಾರೆ. ಇಲ್ಲ ಸರ್, ನಾನು ನಿಜನೇ ಹೇಳ್ತಿದ್ದೀನಿ, ದಯವಿಟ್ಟು ನಾನು ಹೀಗೆ ಇಲ್ಲಿಗೆ ಬಂದೆ ಏನು ಅಂತಾನೆ ನನಗೆ ಗೊತ್ತಿಲ್ಲ, ನಾನು ಪುರೋಹಿತ ಪೂಜೆಗೆ ಅಂತ ಹೋಗಿದ್ದು, ದಯವಿಟ್ಟು ನನ್ನ ಮಾತನ್ನು ನಂಬಿ ಅಂತ ಕೇಳ್ಕೊತಿದ್ದಾರೆ. ಅಷ್ಟರಲ್ಲಿ ಈ ಕಡೆ ವಿಕ್ರಮ್ ಬಂಡೆ ಅವ್ರು ಬರ್ತಾರೆ. ಬಂದಿದ್ದೆ ಈ ಕಡೆ ಸರ್ 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 ಅಂದಾಗ ಏನಿದೆ ಒಂದು ಅಂತ ಕೇಳ್ತಿದ್ರೆ ಕಾನ್ಸ್ಟೇಬಲ್ ಬಂದು ಆಗಿಂದ ಇದೇ ರೀತಿ ಆಡ್ತಿದ್ದಾನೆ. ಸರ್, ನಾನು ಯಾಕೆ ಇಲ್ಲಿಗೆ ಬಂದೆ, ನಾನು ಯಾಕೆ ಇಲ್ಲಿ ಅರೆಸ್ಟ್ ಮಾಡಿದ್ದೀರಾ ನನಗೆ ಗೊತ್ತೇ ಇಲ್ಲ ಅಂತ ನಾನು ಕೂಡ ಹೇಳಿದೆ. ನಿನಗೆ ಕೋರ್ಟಲ್ಲಿ ಶಿಕ್ಷೆ ಆಗಿದೆ, ನೀನು ಜೈಲಿಗೆ ಹೋಗ್ತೀಯಾ ಅಂತ. ಆದರೆ ನಾನು ಏನೂ ತಪ್ಪೇ ಮಾಡಿಲ್ಲ, ನಾನು ಯಾಕೆ ಇಲ್ಲಿ ಎಳ್ಕೊಂಡು ಬಂದು ಬಿಸಾಡಿದಿರ, ನಾನು ಪೂಜೆ ಮಾಡೋಕ್ಕೆ ಜೈಲಿಗೆ ಅದು ಪೊಲೀಸ್ ಸ್ಟೇಷನ್ಗೆ ಅಂತ ಹೋಗ್ತಾ ಇದ್ದೆ, ಯಾರೋ ನನ್ನ ತಲೆಗೆ ಹೊಡೆದು ಈ ರೀತಿ ಆಗೋಯ್ತು ಅಂತದಾನೆ ಅಂದಾಗ, ಏನಪ್ಪ ಇದ್ಯಾವನ್ನ ಹೊಸ ನಾಟಕ ಮಾಡ್ತಿದ್ಯಾ ನೀನು ಅಂತ ಹೇಳಿದಾಗ, ಇಲ್ಲ ಸರ್ ನಾನು ನಿಜ ಹೇಳ್ತಿದ್ದೀನಿ ಸರ್, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಸರ್, ನಾನು ಏನು ಮಾತಾಡ್ತಿದ್ದೀನೋ ಅದು ನಿಜಾನೇ ಸರ್, ನಾನು ಯಾಕೆ ಸರ್ ಕೋರ್ಟ್ಗೆ ಹೋಗಲಿ, ನಾನು ಯಾಕೆ ಸರ್ ಇಲ್ಲಿಗೆ ಬರಲಿ, ನಾನು ಹೇಗೆ ಇಲ್ಲಿಗೆ ಬಂದೆ ಅಂತಲೇ ಅರ್ಥ ಆಗ್ತಿಲ್ಲ ಸರ್ ಅಂತ. ಏನಿದು ಅಷ್ಟು ಆ್ಯಟಿಟ್ಯೂಡಲ್ಲಿ ಮಾತಾಡ್ತಿದ್ದ, ಈಗ ಇಷ್ಟೊಂದು ತಗ್ಗಿ ಬಗ್ಗೆ ಮಾತಾಡ್ತಿದ್ದಾನಲ್ಲ, ಏನಿರಬಹುದು ಅವ್ನ ವರ್ಷನ ಕೇಳೇ ಬಿಡೋಣ, ಕರ್ಕೊಂಡು ಬನ್ನಿ ಅಂತ ಹೇಳಿ ಹೊರಗಡೆ ಕರ್ಕೊಂಡು ಬಂದು ಕೂರಿಸ್ತಾರೆ. ಈ ಕಡೆ ವಿಕ್ರಮ್ ಮಂಡಿಯವರು ಇನ್ನೇನು ರಾಮಾಚಾರಿನ ಮಾತನ್ನ ನಂಬಿಡಬೇಕು, ಅಷ್ಟು ನಂಬಿಕೆ ಬರುವ ಹಾಗೆ ರಾಮಾಚಾರಿ ಮಾತಾಡ್ತಿದ್ದಾನೆ. ಅವನ ಮಾತಿನಲ್ಲಿ ಸತ್ಯ ಇದೆ, ಅವನ ಮಾತಿನಲ್ಲಿ ಒಂದು ರಿಕ್ವೆಸ್ಟ್ ಇದೆ, ಎಲ್ಲವೂ ಕೂಡ ಈ ಕಡೆ ವಿಕ್ರಮ್ ಬಂಡೆಗೆ ಅರ್ಥ ಆಗ್ತದೆ. ಆಗ ಮಾತಾಡಿದ್ದವನ ಚೆಹರೆನೇ ಬೇರೆ, ಈಗ ಮಾತಾಡ್ತಿದ್ದವನ ವಾಯ್ಸ್ನ ದಮ್ಮೆ ಬೇರೆ ಅನ್ನೋದು ಅವ್ರಿಗೆ ಗೊತ್ತಾಗ್ತದೆ. ಆದರೆ ಅಷ್ಟರಲ್ಲಿ ಈ ಕಡೆ ಪೊಲೀಸವ್ರು ಬರ್ತಾರೆ. ಮಾನ್ಯತಾ ಫ್ರೆಂಡ್ ಪೊಲೀಸವ್ರು ಬಂದಿದ್ದೆ ತಕ್ಷಣ ವಿಕ್ರಮ್ ಬಂಡೆನ ಮುಖ್ಯಮಂತ್ರಿಗಳು ಬರ್ತಿದ್ದಾರೆ, ಅವರ ಸೆಕ್ಯೂರಿಟಿಗೆ ನಿನ್ನನ್ನು ಅಲೋಟ್ ಮಾಡಿದ್ದಾರೆ, ನೀನು ಅಲ್ಲಿಗೆ ಹೋಗು, ಯಾವುದೇ ಕಾರಣಕ್ಕೂ ನಮ್ಮ ಪೊಲೀಸವ್ರ ಮೇಲೆ ಒಂದು ಕಪ್ಪು ಚುಕ್ಕೆ ಬರಬಾರ್ದು. ಆಲ್ರೆಡಿ ನಮ್ಮ ಮೇಲೆ ಒಂದು ಮಾತು ಬಂದರೆ ಇಲ್ದೇರೋ ಸಲ್ದೇರೋ ಹೆಸರುಗಳು ಬಂದ್ಬಿಡತ್ತೆ. ನೀನು ತುಂಬ ಸೆಕ್ಯೂರಿಟಿ ತುಂಬ ಚೆನ್ನಾಗಿ ನೋಡ್ಕೋಬೇಕು, ಒಳ್ಳೆ ಹೆಸರು ಬರಬೇಕು, ಅದನ್ನು ಮಾಡೋದು ನಿನ್ನ ಜವಾಬ್ದಾರಿ ಅಂತ ಹೇಳ್ತಾರೆ. ಖಂಡಿತ ಸರ್, ಇವನು ವರ್ಷನ ಏನು ಅಂತ ಕೇಳ್ಕೊಂಡು ಇವನ್ನ ಜೈಲು ಬಿಟ್ಟು ಬಂದ್ಬಿಡ್ತೀನಿ ಅಂತ ಹೇಳ್ತಾರೆ. ಅದನ್ನು ನಾನು ನೋಡ್ಕೋತೀನಿ, ನೀನು ಸುಮ್ಮನೆ ಹೋಗಿ ನಿನ್ನ ಕೆಲಸ ನೋಡ್ಕೋ ಅಂತ ಹೇಳ್ತಾರೆ. ವಿಕ್ರಮ್ ಮಂಡೆ ಅವರ ಅಸಿಸ್ಟೆಂಟ್ ಜೊತೆ ಅಲ್ಲಿಂದ ಹೊರಡ್ತಿದ್ದಾಗೆ ಈ ಕಡೆ ರಾಮಾಚಾರಿ ಮಾನ್ಯತಾ ಫ್ರೆಂಡ್ಗೂ ಕೂಡ ಅರ್ಥ ಮಾಡಿಸೋಕೆ ಟ್ರೈ ಮಾಡ್ತಿದ್ದಾರೆ. ಆದರೆ ಅವರು ಒಂದು ಅರ್ಥನೇ ಮಾಡ್ಕೋತಿಲ್ಲ. ಬಿಕಾಸ್ ಬಂದಿರೋದೇ ಅವರು ಅವನನ್ನು ಕರ್ಕೊಂಡು ಹೋಗಿ ಜೈಲಿಗೆ ಹಾಕೋದಕ್ಕೆ. ಬಿಕಾಸ್ ಗೊತ್ತಿದೆ ಅವ್ರಿಗೆ ಕೇಕೆ ಯಾರು, ರಾಮಾಚಾರಿ ಯಾರು ಅಂತ. ಹಾಗಾಗಿ ನಿನ್ನ ಜೈಲಿಗೆ ಕರ್ಕೊಂಡು ಹೋಗಿ ಹಾಕ್ತಿದ್ವಿ. ನೀನೇದ್ರೂ ಪರ್ಮನೆಂಟ್ ಆಗಿ ಜೈಲಲ್ಲಿ ಇರುವುದೊಂದೇ ಗತಿ, ಯಾಕಂದರೆ ನಿನ್ನ ತಪ್ಪುಗಳನ್ನೆಲ್ಲ ನಾನೇ ತಪ್ಪು ಮಾಡಿದ್ದೀನಿ ಅಂತ ಹೇಳಿ ಕೋರ್ಟಲ್ಲಿ ನೀನು ಒಪ್ಕೊಂಡಾಗಿದೆ ಅಂತ ಹೇಳ್ತಾರೆ. ನಾನಿಲ್ಲಿ ಏನು ಮಾಡಿದೆ ಅಂತಿದ್ರು ಕೂಡ ಕಾನ್ಸ್ಟೇಬಲ್ ಎಳ್ಕೊಂಡು ಬನ್ನಿ ಅವನ್ನ ಜೀಪಲ್ಲಿ ಕೂರಿಸಿ ಅಂತ ಹೇಳ್ತಾರೆ. ಜೀಪಲ್ಲಿ ಕೂರಿಸ್ತಾರೆ ರಾಮಾಚಾರಿನ. ಅಲ್ಲೂ ಕೂಡ ರಾಮಾಚಾರಿ ನನ್ನನ್ನು ಯಾಕೆ ಕರ್ಕೊಂಡು ಬಂದಿದ್ರ, ನಾನು ಏನೂ ತಪ್ಪು ಮಾಡಿಲ್ಲ ಅನ್ನೋದನ್ನು ಕನ್ವಿನ್ಸ್ ಮಾಡೋಕ್ಕೆ ತುಂಬ ಟ್ರೈ ಮಾಡ್ತಿದ್ದಾನೆ. ಆದರೆ ಮಾನ್ಯತಾ ಫ್ರೆಂಡ್ ಎಲ್ಲ ಕೂಡ ಗೊತ್ತಿದೆ, ಅವ್ನಿಗೆ ಯಾವುದೇ ಕಾರಣಕ್ಕೂ ಅವ್ರ ಕಿವಿಗೆ ಆ ಮಾತುಗಳು ಬೀಳ್ತಾನೆ ಇಲ್ಲ. ನಂತರ ಈ ಕಡೆ ಕೇಕೆ ರಾಮಾಚಾರಿ ವಿಶ್ವದಲ್ಲಿ ಮನೆಗೆ ಬಂದಿದ್ದಾನೆ. ಇಲ್ಲಿ ರಾಮಾಚಾರಿ ಹಾಕೋ ರೀತಿ ಕಾಲಿಗೆ ನೀರು ಹಾಕೊಳ್ಳೋದಿಲ್ಲ, ಜೊತೆಗೆ ಅಪ್ಪನ್ನ ಹೋಗಿ ನೋಡಿ ಅವ್ರ ಕಾಲು ಉತ್ತೋದು ಎಲ್ಲ ಮಾಡ್ತಾನೆ. ಆದರೆ ಇವತ್ತು ರಾಮಾಚಾರಿ ಏನೂ ಮಾಡ್ತಿಲ್ಲ. ಇದೆಲ್ಲ ನೋಡಿ ಅನುಮಾನ ಬರುತ್ತೆ. ಈ ಕಡೆ ಚಾರು ಮೈ ಮೇಲೆ ಮುಟ್ಟಿ ಮಾತಾಡ್ತಿದ್ರೆ ಕೇಕೆ ಸಿಡುಕ್ತಿದ್ದಾನೆ, ವಿಚಿತ್ರವಾಗಿ ನಡ್ಕೋತಿದ್ದಾನೆ. ಇದರಿಂದಾಗಿ ಚಾರುಗೆ ಅಮ್ಮಂಗೆ ಯಾಕೆ ಇವನು ಈ ರೀತಿ ನಡ್ಕೋತಿದ್ದಾನೆ ಅಂತ ಅನ್ಸುತ್ತೆ. ಏನೋ ಹೊರಗಡೆ ಆಕ್ಸಿಡೆಂಟ್ ಆಗಿ ಈ ರೀತಿ ಮನಸ್ಸಲ್ಲಿ ಪ್ರೆಷರ್ ಆಗಿ ಆಡ್ತಿರ್ಬೋದು ಅಂತ ಅನ್ಕೊಂಡ್ರೆ ಅವನ ನಡವಳಿಕೆ ಅತಿ ಆಗಿದೆ. ಅಲ್ಲಿಗೆ ಬಂದು ವೈಶ್ವಕ ಏನಿದು, ನೀನು ಈ ರೀತಿ ಮಾಡಿದ್ರೆ ಖಂಡಿತ ಗೊತ್ತಾಗ್ಬಿಡುತ್ತೆ ನೀನು ಕೇಕೆ ರಾಮಾಚಾರಿ ಅಲ್ಲ ಅಂತ. ನೀನೇ ಹೇಳ್ಕೊತಿದ್ಯಲ್ಲ, ನೀನು ಏನು ಮಾಡಬೇಕು ಅಂದಾಗ, ನಾನೇನು ರಾಮಾಚಾರಿನ, ನಾನು ಕೇಕೆ, ನಾನ್ಯಾಕೆ ಅವಳ ಜೊತೆ ಇರಬೇಕು, ಅವಳು ಮುಟ್ಟಿದ್ರೆ ನಾನ್ಯಾಕೆ ಮುಟ್ಟಿಸ್ಕೋಬೇಕು ಅಂದರೆ ಅವಳು ರಾಮಾಚಾರಿ ಹೆಂಡ್ತಿನಪ್ಪ ಅಂದಾಗ, ಅವಳು ರಾಮಾಚಾರಿ ಹೆಂಡ್ತಿ ಇರಬಹುದು, ಆದರೆ ನಾನು ಕೇಕೆ, ನಾನು ಯಾವುದೇ ವಿಷಯದಲ್ಲಿ
ಕೂಡ ಕಾಂಪ್ರಮೈಸ್ ಆಗ್ಬೋದು, ಹೇಳಿದ್ದನ್ನು ಬಿಡೋದಿಲ್ಲ. ಆದರೆ ಹೆಣ್ಣು ಹೊಣ್ಣು ಮಣ್ಣನ ವಿಷಯದಲ್ಲಿ ನಾನು ಯಾವುದೇ ಕಾರಣಕ್ಕೂ ಟಚ್ ಮಾಡೋದಿಲ್ಲ. ಅದರಲ್ಲೂ ಇನ್ನೊಬ್ರು ಹೆಂಡ್ತಿನ ಮುಟ್ಟೋದಲ್ಲ, ಕಣ್ಣೆತ್ತು ನೋಡೋಕ್ಕೂ ಕೂಡ ನನ್ನಿಂದ ಸಾಧ್ಯ ಆಗೋದಿಲ್ಲ. ನನ್ನ ಹಣೆ ಬರ ಈ ಕೆಲಸ ಮಾಡಬೇಕಲ್ಲ, ಅದಕ್ಕೋಸ್ಕರ ಈ ರೀತಿ ಬಂದಿದ್ದೀನಿ ಅಷ್ಟೇ. ಆ ಕೆಲಸ ಮಾಡ್ತೀನಿ, ಯಾಕಂದರೆ ನನಗೆ ದುಡ್ಡು ಬೇಕು, ಅದಕ್ಕೆ ಹೊರತಾಗಿ ಮತ್ತೇನಿಲ್ಲ ಅಂತ ಹೇಳ್ತಿದ್ದಾರೆ. ಹೌದು, ನನಗೋಸ್ಕರ ಅಲ್ಲ ಅಂದರೂ ಮಾನ್ಯತಾ ಮೇಡಮ್ಗೋಸ್ಕರ ಅವ್ರು ಹೇಳೋ ಮಾತನ್ನ ಕೇಳಿ ನಾಟಕ ಮಾಡಪ್ಪ, ಇಲ್ಲಾಂದರೆ ಖಂಡಿತ ಅನುಮಾನ ಬಂದ್ಬಿಡುತ್ತೆ, ಅವರು ಗೊತ್ತಾಗ್ಬಿಡುತ್ತೆ ನೀನು ರಾಮಾಚಾರಿ ಅಲ್ಲ ಅಂತ ಹೇಳ್ತಿದ್ದಾಗ ಈ ಕಡೆ ಚಾರು ಬರ್ತಾಳೆ. ಚಾರು ಬಂದು ತಗೋ ರಾಮಾಚಾರಿ ಟ್ಯಾಬ್ಲೆಟ್ಸ್ ತಗೋ ಅಂತ ಹೇಳ್ತಾಳೆ. ಜೊತೆಗೆ ಅಲ್ಲೂ ಕೂಡ ನನ್ನ ಮುಟ್ಟಬೇಡಿ ಹಾಗೆ ಹೀಗೆ ಅಂತಿದ್ರೆ, ಏನಿದು ರಾಮಾಚಾರಿ, ಯಾಕೆ ಈ ರೀತಿ ನಡ್ಕೋತಿದ್ಯಾ ನೀನು, ನಂಗೆ ಒಂದು ಚೂರು ಕೂಡ ಅರ್ಥ ಆಗ್ತಿಲ್ಲ, ತಗೋ ಟ್ಯಾಬ್ಲೆಟ್ಸ್ನ ನಾನೇ ಹಾಕ್ತೀನಿ ಬಾ ಅಂದಾಗ ಏನು ಸುಮ್ಮನೆ ಹೋಗ್ತಾರೆ, ನನ್ನನ್ನು ಟಚ್ ಮಾಡಿಬಿಡಿ, ಇರಿಟೇಟ್ ಆಗುತ್ತೆ ಅಂತ ಎಲ್ಲ ಬಿಹೇವ್ ಮಾಡ್ತಿದ್ದಾನೆ. ನಂತರ ಇದರಿಂದ ಅವಳಿಗೆ ತುಂಬಾ ಬೇಜಾರಾಗುತ್ತೆ. ಈ ಕಡೆ ಯಾಕಕ್ಕ ರಾಮಾಚಾರಿ ಈ ರೀತಿ ನಡ್ಕೋತಿದ್ದಾನೆ ಅಂಥದ್ದು ಏನು ಮಾಡಿದೆ ಅಂದಾಗ, ಇನ್ನೇನು ಆಗಿಂದ ನೀನು ಬಂದು ಅವನಿಗೆ ಇರಿಟೇಟ್ ಮಾಡ್ತಿದ್ಯಾ, ಅವನಿಗೆ ಆಕ್ಸಿಡೆಂಟ್ ಆಗಿದೆ, ಅದ್ರ ಬಗ್ಗೆ ಅವನು ತಲೆ ಕೆಡಿಸ್ಕೊಂಡಿದ್ದಾನೆ, ಅದರ ನಡುವೆ ನೀನು ಈ ರೀತಿ ಬಂದ್ಬಿಟ್ಟು ಅವನ್ನ ಇರಿಟೇಟ್ ಮಾಡಿದ್ರೆ ಅವನಿಗೆ ಇರಿಟೇಟ್ ಆಗೋದಿಲ್ವಾ ಅಂತ ಹೇಳ್ತಿದ್ದಾರೆ. ನಂತರ ಈ ಕಡೆ ಅತ್ತೆ ಕೂಡ ಅದನ್ನೆಲ್ಲ ಕೂಡ ಗಮನಿಸ್ತಾರೆ. ಈ ಕಡೆ ಚಾರು ಅಪ್ಸೆಟ್ ಆಗಿದ್ದಾಳೆ. ಅದನ್ನ ನೋಡಿ ಯಾಕಮ್ಮ ಚಾರು ಅಪ್ಸೆಟ್ ಆಗಿದೆಯಾ, ಏನು ಕೂಡ ಯೋಚನೆ ಮಾಡಬೇಡ, ರಾಮಾಚಾರಿ ಆ ರೀತಿ ಆಡ್ತಿದ್ದಾನೆ ಅಂತನ, ಅವನಿಗೆ ಪೂಜೆಗೆ ಹೋಗಬೇಕಿತ್ತು, ಆಕ್ಸಿಡೆಂಟ್ ಆಯಿತು, ಪೂಜೆ ಕೂಡ ಹೋಗಲಿಲ್ಲ, ಅದೇ ಫ್ರಸ್ಟ್ರೇಷನಲ್ಲಿ ಪೂಜೆ ನಡೀಲಿಲ್ವಲ್ಲ, ಮಾಡ್ಕೊಡ್ಲಿಲ್ವಲ್ಲ ಅಂತ ಆ ರೀತಿ ಫೀಲ್ ಆಗ್ತಿದೆ ಅಷ್ಟೇ, ಅದಕ್ಕೆಲ್ಲ ನೀನು ಈ ರೀತಿ ಯೋಚನೆ ಮಾಡ್ಕೊಂಡು ಕೂತ್ಕೊಳ್ಳೋಕ್ಕಾಗುತ್ತಾ ಅಂದಾಗ, ಇಲ್ಲ ಅತ್ತೆ ಸ್ವಲ್ಪ ನನಗೆ ಯಾಕೋ ವ್ಯತ್ಯಾಸ ಇದೆ, ಅವನು ಮೊದಲು ಕೂಡ ಅವನಿಗೆ ನಾನು ಮುಟ್ಟಿದ್ರೆ ಅವನಿಗೆ ಒಂದು ರೀತಿ ಕಸವಿಸಿ ಅನಿಸ್ತಿತ್ತು, ಶೈ ಆಗ್ತಿತ್ತು, ಆದರೆ ಯಾವತ್ತೂ ಕೂಡ ಅವನಿಗೆ ಅಸಹನೆ ಆಗ್ತಿರ್ಲಿಲ್ಲ. ಈಗಲೂ ಕೂಡ ಅವನು ಆ ರೀತಿ ನಡ್ಕೋತಿದ್ದಾನೆ ಅಂದರೆ ನನಗೆ ಅನ್ನಿಸ್ತಿಲ್ಲ, ಶೈ ಆಗೋದು ಬೇರೆ, ನಾಚ್ಕೊಳ್ಳೋದು ಬೇರೆ, ಮುಚ್ಕರ ಮಾಡ್ಕೊಳ್ಳೋದು ಬೇರೆ, ಆದರೆ ಅವನು ಅಸಹನೆ ಥರ ಫೀಲ್ ಮಾಡ್ತಿದ್ದಾನೆ, ಅಸಹ್ಯ ಥರ ಅನ್ಕೋತಿದ್ದಾನೆ. ಇದನ್ನೆಲ್ಲ ನೋಡಿದ್ರೆ ನನಗೆ ಒಂದು ರೀತಿ ಅನ್ನಿಸ್ತಾ ಇದೆ ಅಂತ ಹೇಳ್ತಾರೆ. ಆದರೂ ಕೂಡ ಇಲ್ಲಿ ಜಾನಕಿಯವರು ವಿನಾಕಾರಣ ಏನೇನೋ ಯೋಚನೆ ಮಾಡಬೇಡಮ್ಮ ಅಂತಾನೆ ಹೇಳ್ತಾರೆ. ನಂತರ ಇಲ್ಲ, ಯಾಕೋ ಇದು ಏನೋ ಮಿಸ್ ಹೊಡಿತದೆ, ಏನೋ ಏನಾಗಿದೆ ಅಂತ ತಿಳ್ಕೊಬೇಕು, ಯಾಕೋ ರಾಮಾಚಾರಿ ಮೊದಲಾಗಿ ಬಿಹೇವ್ ಮಾಡ್ತಿಲ್ಲ, ಅವನ ವರ್ತನೆಯಲ್ಲಿ ತುಂಬ ವ್ಯತ್ಯಾಸ ಇದೆ, ಅದನ್ನು ನಾನು ಫೈಂಡ್ ಔಟ್ ಮಾಡಲೇಬೇಕು ಅಂತ ಅನ್ಕೋತಾಳೆ. ನಂತರ ಈ ಕಡೆ ವೈಶಾಖ ಕೇಕಿಗೆ ತುಂಬಾ ಬುದ್ಧಿ ಹೇಳ್ತಾಳೆ. ನೋಡು, ನೀನು ಅವರ ಅಪ್ಪನ ಹತ್ರ ಹೋಗಿ ಮಸಾಜ್ ಮಾಡಬೇಕು, ಕಾಲು ಉತ್ತಬೇಕು ಅಂದಾಗ ಯಾರ್ಯಾರೋ ಕಾಲು ಉತ್ತೋಕೆ ನನಗೆ ಕರ್ಮ ಬಂದಿಲ್ಲ ಅಂತಾರೆ. ಯಾಕೆ ಆ ರೀತಿ ಅನ್ಕೋತೀಯ, ನಿನ್ನಪ್ಪ ಅಮ್ಮ ಆಗಿದ್ರೆ ಒತ್ತುತ್ತಾ ಇರಲಿಲ್ವಾ, ನಿನ್ನ ಅಪ್ಪ ಅಮ್ಮ ಅಂತಾನೆ ಒತ್ತು ಅಂತ ಹೇಳಿದಾಗ ಏನೋ ಅಪ್ಪ ಅಮ್ಮನ ಯಾವ ಅಪ್ಪ ಅಮ್ಮನೂ ಇಲ್ಲ, ಏನೂ ಇಲ್ಲ, ನನಗೆ ಯಾವ ಅಪ್ಪ ಅಮ್ಮ ಕೂಡ ಇಲ್ಲ, ಆ ರೀತಿ ಎಮೋಷ್ನಲಲ್ಲಿ ನನ್ನ ಹತ್ರ ಆಟ ಆಡೋಕ್ಕೂ ಆಗೋದಿಲ್ಲ. ಅಯ್ಯೋ, ನನ್ನ ಅಪ್ಪ ಅಮ್ಮ ಅಂತ ಅಪ್ಪ ಅಮ್ಮ ಅವರು ಏನೋ ತಪ್ಪು ಮಾಡಿಕೊಂಡು ನಮ್ಮನ್ನು ತಂದು ಬೀದಿಲಿ ಬಿಸಾಡ್ಬಿಟ್ಟು ಎದ್ದು ಹೋಗ್ಬಿಡ್ತಾರೆ, ಆಮೇಲೆ ನಮ್ಮ ಜೀವನ ನಮಗೆ ಗೊತ್ತು, ಅವರು ಇದಕ್ಕೆ ನಮ್ಮನ್ನು ಬೆಳೆಸ್ಕೊಂಡ್ಬಿಡ್ತಾರೆ ಅಂತ ಹೇಳಿ ಅಪ್ಪ ಅಮ್ಮನ ಬಗ್ಗೆ ತಾತ್ಸಾರ ಇದೆ. ಆದರೂ ಕೂಡ ನೀನು ಕೆಲಸ ಮಾಡಬೇಕು ಅಂದರೆ ಮಾಡಲೇಬೇಕಲ್ವ, ನಿನ್ಗಿದೆಲ್ಲ ಇರಿಟೇಟ್ ಆಗುತ್ತೆ ಅಂದರೆ ಬೇಗ ಕೆಲಸ ಮಾಡಿ ಮುಗಿಸಿ ಹೋಗ್ಬೇಕಲ್ವಾ ಅಂದಾಗ, ಹೌದು ಬೇಗ ಕೆಲಸ ಮಾಡಿ ಮುಗಿಸಿ ಹೋಗಬೇಕು, ಅದಕ್ಕಾದರೂ ಮಾಡ್ತೀನಿ, ಇನ್ನೇನು ಮಾಡೋದು ಅಂತ ಹೇಳಿ ರಾಮಾಚಾರಿ ವೇಷದಲ್ಲಿರೋ ಕೇಕೆ ಅಪ್ಪನ ಕಾಲು ಒತ್ತಬೇಕು ಅಂತ ಮನೆ ಒಳಗಡೆ ಹೋಗ್ತಾರೆ. ಯಪ್ಪ, ಇವನ ಹತ್ರ ಹ್ಯಾಂಡಲ್ ಮಾಡೋದು ಸಾಕಾಗೋಗಿದೆ, ಇನ್ನು ಎಷ್ಟು ದಿನ ಇವನ ಮಾತನ್ನು ಕೇಳಬೇಕು ನನ್ನ ಹಣೆ ಬರೋಕ್ಕೆ, ಮೊದಲು ಇವನು ಮಾನ್ಯತಾ ಮೇಡಮ್ ಹೇಳೋ ಕೆಲಸ ಮಾಡಿ ಇಲ್ಲಿಂದ ಹೋದ್ರೆ ನನ್ನ ಮಾವನ್ ಮುಗಿಸ್ಬಿಟ್ರೆ ನನ್ನ ಒಂದು ಕೆಲಸ ಮುಗ್ದೋಗುತ್ತೆ ಅಂತ ಅನ್ಕೋತಿದ್ದಾರೆ. ನಂತರ ಈ ಕಡೆ ಮಾನ್ಯತಾ ಅವರು, ನೋಡಿದ್ಯಾ ರಾಮಾಚಾರಿ, ನೀನು ಮಾಡಿದ ತಪ್ಪಿಗೆ ಎಂಥ ಶಿಕ್ಷೆ ಕೊಟ್ಟಿದ್ದೀನಿ ಅಂತ, ಯಾವುದೇ ಕಾರಣಕ್ಕೂ ಇನ್ನು ಇಡೀ ನಿನ್ನ ಜೀವನ ನೀನು ಹೊರಗಡೆ ಬರೋಕ್ಕೆ ಸಾಧ್ಯನೇ ಇಲ್ಲ, ಆ ಜೈಲಿನ ಕತ್ಲು ಕೋಣೆಲೆ ಕೊಳಿಬೇಕು, ನನ್ನ ಮಗಳು ನನಗೆ ಮನೆಗೆ ಬರ್ತಾಳೆ, ಎಷ್ಟೆಲ್ಲ ಆಟ ಆಡಿದೆ ನೀನು, ಆದರೆ ಇವತ್ತು ಮಾನ್ಯತಾ ಪ್ಲ್ಯಾನ್ ವರ್ಕೌಟ್ ಆಗಿದೆ, ನೀನು ಜೈಲಿಗೆ ಸೇರಿದ್ಯಾ, ಇನ್ನು ನೀನು ಹೊರಗಡೆ ಬರೋದು, ನಿನ್ನ ಜೀವನ ನೋಡೋದು ಅದೆಲ್ಲ ಕೂಡ ಅಸಾಧ್ಯ, ಯಾವುದೇ ಕಾರಣಕ್ಕೂ ಅದೆಲ್ಲ ಕೂಡ ಸಾಧ್ಯವೇ ಇಲ್ಲ ಅಂತ ಹೇಳ್ತಿದ್ದಾರೆ. ನಂತರ ಈ ಕಡೆ ಪೊಲೀಸ್ ಜೀಪಲ್ಲಿ ಹೋಗ್ತಿರ್ತಕ್ಕಂಥ ರಾಮಾಚಾರಿ, ದಯವಿಟ್ಟು ನನ್ನನ್ನು ಬಿಟ್ಬಿಡಿ, ನೀವು ಏನು ಮಾಡ್ತಿದ್ರ ಅಂತ ನನಗೆ ಗೊತ್ತಾಗ್ತಾನೆ ಇಲ್ಲ, ನಾನು ಏನು ತಪ್ಪೇ ಮಾಡಿಲ್ಲ ಅಂತ ಹೇಳ್ತಿದ್ರು. ಫೈನಲಿ ಜೈಲ್ ಬರುತ್ತೆ, ಜೈಲ್ ಒಳಗಡೆ ರಾಮಾಚಾರಿನ ಕರ್ಕೊಂಡು ಹೋಗ್ತಿದ್ದಾರೆ. ಈ ಕಡೆ ರಾಮಾಚಾರಿ ವೇಷದಲ್ಲಿರೋ ಕೇಕೆ ಕೋರ್ಟ್ಗೆ ಹೋದಾಗ ನಾನು ತಪ್ಪು ಮಾಡ್ತೀನಿ ಅಂತ ಒಪ್ಕೊಂಡ್ಬಿಟ್ಟಿದ್ದಾನೆ, ಹಾಗಾಗಿ ಇಲ್ಲಿ ಅವನಿಗೆ ಜೈಲ್ ಶಿಕ್ಷೆ ಆಗಿದೆ ಜೀವನ ಪರ್ಯಂತ. ಹಾಗಾಗಿ ಇಲ್ಲಿ ರಾಮಾಚಾರಿನ ಕೇಕೆ ಅಂತ ಹೇಳಿ ಆ ಒಂದು ಪೊಲೀಸ್ ಜೈಲ್ ಒಳಗಡೆ ಕಳಿಸ್ತಿದ್ದಾರೆ. ಈ ಕಡೆ ಕಣ್ಣೀರು ಹಾಕ್ಕೊಂಡು ಏನೇ ಮಾಡಿದ್ರು ಏನೂ ಮಾಡ್ಕೊಳಕ್ಕಾಗದೆ ಅಸಹಾಯಕ ಸ್ಥಿತಿಯಲ್ಲಿ ರಾಮಾಚಾರಿಯ ಜೈಲ್ಗೆ ಹೋಗ್ತಿದ್ದಾನೆ. ನಂತರ ಈ ಕಡೆ ರಾಮಾಚಾರಿ ಬಂದು ಅಪ್ಪ ಅಂತ ಹೇಳಿ ಕಾಲು ಮುಟ್ಟಿ ಒತ್ತೋಕೆ ಹೋಗ್ತಿದ್ದಾಗೆ ಎಲ್ಲ ತೀರದ ಆನಂದ ಆಗ್ತಿದೆ ನಾರಾಯಣ ಶಾಸ್ತ್ರಿಗಳಿಗೆ. ಏನದು ರಾಮಾಚಾರಿ ಮುಟ್ಟಿರೋ ಸ್ಪರ್ಶ ಥರ ಅನ್ನಿಸ್ತಿಲ್ಲ, ಬೇರೆ ಯಾವುದೋ ಸ್ಪರ್ಶ ಅನ್ನಿಸ್ತದ, ಹಾಗಿದ್ರೆ ಇವನು ನನ್ನ ಮಗನೇ ಮುಟ್ಟಿದ್ನೇನು ಅಂತ ಸ್ಪರ್ಶ ಆಗ್ತಿದ್ಯಲ್ಲ ಅಂತ ಖುಷಿ ಪಡ್ತಿದ್ದಾರೆ. ಅದು ನೋಡಿ ಚಾರು
ಚಾರು ವೈಶಾಖ ಹಾಗೆ ಜಾನಕಿ ಅವ್ರಿಗೆ ಆಶ್ಚರ್ಯ ಆಗ್ತದೆ. ಏನದು ಏನಾಗ್ತಿದ್ದಾರೆ ಅಂತಿದ್ರೆ ಅವ್ರು ಖುಷಿ ಪಡ್ತಿದ್ದಾರೆ. ಅವ್ರು ಖುಷಿ ಪಡೋದನ್ನ ನೋಡಿ ಮತ್ತೆ ರಾಮಾಚಾರಿನ ರಾಮಾಚಾರಿ ಯಾಕೋ ನಿಮ್ಮ ತಂದೆಗೆ ತುಂಬಾ ಖುಷಿ ಆಗ್ತದೆ ಅಂತಿದ್ದಾರೆ. ಹಾಗಿದ್ರೆ ಇಲ್ಲಿ ನಾರಾಯಣ ಶಾಸ್ತ್ರಿಗಳಿಗೆ ಒಂದು ಸ್ಪರ್ಶದ ಮುಖಾಂತರ ತನ್ನ ಮಗ ಇದು ಇನ್ನೊಬ್ಬ ಮಗ ಅನ್ನೋ ಸತ್ಯ ಗೊತ್ತಾಗೋಯ್ತಾ. ಎಂದಿನ ರಾಮಾಚಾರಿ ಸ್ಪರ್ಶ ಅಲ್ಲದೆ ಇನ್ಯಾವುದೋ ಮಗನ ಸ್ಪರ್ಶ ಆಗ್ತದೆ ಅಂತ ಹೇಳಿ ಶಾಸ್ತ್ರಿಗಳಿಗೆ ಫೈನಲಿ ಇಲ್ಲಿ ನಾರಾಯಣ ಶಾಸ್ತ್ರಿಗಳಿಗೆ ಈತ ತನ್ನ ಮಗ ಅನ್ನೋ ಸತ್ಯ ಗೊತ್ತಾಗೋಯ್ತಾ. ಏನಾಗುತ್ತೆ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವೀಡಿಯೋಗೋಸ್ಕರ ವೇಟ್ ಮಾಡೋದನ್ನ ಮರಿಬೇಡಿ.